KFM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಮನಸ್ಸಿನ ಭಾವನೆಗಳನ್ನು, ಅನುಭವಗಳನ್ನು, ಜೊತೆಗೆ ಆಲೋಚನೆಗಳನ್ನು ನಾವು ಅಕ್ಷರ ರೂಪದಲ್ಲಿ ಬರೆದಾಗ ಅದಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ಅದ್ಭುತವಾದಂತಹ ಒಂದು ಅರ್ಥ ಸಿಗತ್ತೆ. ಏನು ಬರೆದಿದ್ದೀವಿ, ಯಾಕೆ ಬರೆದಿದ್ದೀವಿ, ಯಾಕೆ ಬರಿತಾ ಇದ್ದೀವಿ ಅನ್ನುವಂತಹ ಉತ್ತರ ಕೂಡ ಕಂಡುಕೊಳ್ತೀವಿ. ಕೆಲವೊಮ್ಮೆ ಮಾತುಗಳಲ್ಲಿ ಹೇಳಲಾಗದೆ ಬರವಣಿಗೆಯಲ್ಲಿ ಹೇಳಿದರೆ ಉತ್ತಮ ಅಂತ ಸಾಕಷ್ಟು ನಮ್ಮ ನೋವು ನಲಿವುಗಳನ್ನು ಬರವಣಿಗೆಯ ಮೂಲಕ ವ್ಯಕ್ತಪಡಿಸಿರ್ತೀವಿ. ಮಾತಾಡುವಾಗ ಅಳು ಬರ್ಬೋದು, ದುಃಖ ಆಗತ್ತೆ, ಕೆಲವೊಂದು ವಿಷಯಗಳು ಮರ್ತೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಬರೆಯುವಾಗ ಪ್ರತಿಯೊಂದು ಮನಸ್ಸಿನ ಮಾತು ಅಕ್ಷರಗಳ ಮುಖಾಂತರ ಸಾಕ್ತಾ ಇರುತ್ತೆ. ಅದೆಷ್ಟೋ ಹೇಳಲಾಗದಂತಹ ನೂರಾರು ಭಾವನೆಗಳಿಗೆ ಮೌನವೇ ಬರವಣಿಗೆಯಾಗಿ ಸಾಕ್ಷಿಯಾಗತ್ತೆ. ಬರವಣಿಗೆ ಅನ್ನುವಂಥದ್ದು ಕೇವಲ ಶಬ್ದಗಳ ಜೋಡಣೆಯಲ್ಲ, ಅದು ಬದಲಾಗಿ ಆತ್ಮದ ಒಂದು ಅನಾವರಣಗೊಳ್ಳುವಂಥದ್ದು. ನಮ್ಮ ಮನಸ್ಸಿನಲ್ಲಿರುವಂತಹ ನೋವು, ನಲಿವು, ಕಷ್ಟ ಏನೇನಿದೆ ಎಲ್ಲದೂ ಕೂಡ ಅಕ್ಷರಗಳ ಮೂಲಕ ಬರುವಂಥದ್ದು. ಅದರೊಟ್ಟಿಗೆ ಜ್ಞಾನದ ಹರಿವು ಮತ್ತು ಕಲ್ಪನೆಗೆ ರೆಕ್ಕೆ ಬರುವಂಥದ್ದು ಬರವಣಿಗೆಯ ಮೂಲಕ. ಸ್ನೇಹಿತರೆ, ನಮ್ಮ ಅಂತರಂಗದ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಸಾಕಾರಗೊಳಿಸುವ ಒಂದು ಕಲೆ ಅಂದರೆ ಅದು ಬರವಣಿಗೆ. ನಮ್ಮ ಮಾತು ಸ್ನೇಹಿತರೆ ಕೆಲವೊಮ್ಮೆ ಮರ್ತೋಗ್ಬೋದು, ಅಥವಾ ಏನು ಮಾತಾಡಿದೀವೋ ಅನ್ನುವಂಥದ್ದು ಕೆಲವೊಂದು ಸಮಯದಲ್ಲಿ ನೆನಪಿಗೆ ಬಾರದೇ ಇರ್ಬೋದು. ಆದರೆ ಬರವಣಿಗೆಯ ಮೂಲಕ ಇದ್ದಂತಹ ಆ ವಿಷಯ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ, ಹಾಗೆ ದಾಖಲೆ ಕೂಡ ಆಗತ್ತೆ. ಇನ್ನೊಂದು, ಬರೆಯುವಾಗ ನಾವು ನಮ್ಮನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀವಿ. ಬರವಣಿಗೆಯ ಮೂಲಕ ನಮ್ಮದೇ ಒಂದು ಕಲ್ಪನಾ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಸಂಚಾರ ಮಾಡ್ತಾ ಹೊಸ ಹೊಸ ವಿಚಾರಗಳನ್ನು ಜಗತ್ತಿಗೆ ಪರಿಚಯಿಸ್ತೀವಿ. ಹಾಗೆ ನಮ್ಮನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ತೀವಿ. ಇನ್ನೊಂದು, ಬರವಣಿಗೆ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುವ ಅದ್ಭುತ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂತಹ ಬರವಣಿಗೆಯ ಮೂಲಕ ಅದ್ಭುತವಾದ ಶಕ್ತಿಯನ್ನಾಗಿ ಮಾಡಿಕೊಂಡು ಈ ನಮ್ಮ ಲೇಖಕಿ ಅದ್ಭುತವಾದಂತಹ ಪುಸ್ತಕವನ್ನು ಬರೆದಿದ್ದಾರೆ. ಇವರನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಚಟಪಟ ಅಂತ ಮಾತಾಡ್ತಾರೆ, ತುಂಬ ಕ್ರಿಯಾಶೀಲ ವ್ಯಕ್ತಿ, ಜೊತೆಗೆ ತುಂಬ ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನುವಂಥ ಮಾತಿಗೆ ಬಂದರೆ ಆ ಮಾತು ಇವರಿಗೆ ತುಂಬ ಚೆನ್ನಾಗಿ ಒಪ್ಪತ್ತೆ. ದೇಶನೂ ಸುತ್ತಿದ್ದಾರೆ, ಕೋಶನೂ ಓದಿದ್ದಾರೆ, ಜೊತೆಗೆ ಬರೆದಿದ್ದಾರೆ ಕೂಡ. ಅದರೊಟ್ಟಿಗೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಪ್ರವಾಸ ಕಥನವನ್ನು ಬರೆದಿದ್ದಾರೆ ಸ್ನೇಹಿತರೆ. ಇನ್ನು ಸಾಕಷ್ಟು ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸ್ನೇಹಿತರೆ. ಅವರೇ ಶಿವಮೊಗ್ಗದ ಸಾವಿತ್ರಿ ರಂಗನಾಥ್ ರವರು. ಸಾವಿತ್ರಿ ರಂಗನಾಥ್ ಮೇಡಮ್ ಅವರು ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ತುಂಬ ಅದ್ಭುತವಾದಂತಹ ಪುಸ್ತಕ ಅಂತಲೇ ಹೇಳ್ಬೋದು. ಅದೇ ಗರಿಗೆದರಿದ ನೆನಪು. ಗರಿಗೆದರಿದ ನೆನಪು ಅನ್ನುವಂತಹ ಪುಸ್ತಕದಲ್ಲಿ ಏನೇನಿದೆ, ಯಾವೆಲ್ಲ ವಿಷಯಗಳಿವೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿದೆ, ಜೊತೆಗೆ ಇವರಿಗೆ ಪ್ರವಾಸ ಕಥನ ಬರೀಲಿಕ್ಕೆ ಏನೆಲ್ಲ ಸ್ಫೂರ್ತಿ ಆಯಿತು, ಇವರ ಒಂದು ಬರವಣಿಗೆಯ ಕಾಯಕ ಎಲ್ಲಿಂದ ಹೇಗೆ ಯಾವ ರೀತಿ ಶುರುವಾಯಿತು, ಗರಿಗೆದರಿದ ನೆನಪಿನ ಪುಟಗಳಲ್ಲಿ ಏನೆಲ್ಲ ಇದೆ ಅನ್ನುವಂತಹ ವಿಷಯವನ್ನು ಸ್ವತಃ ಸಾವಿತ್ರಿ ರಂಗನಾಥ್ ಮೇಡಮ್ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಆ ವಿಶೇಷ ಪುಸ್ತಕದ ಬಗ್ಗೆ ತಡ ಮಾಡೋದು ಬೇಡ, ಗರಿಗೆದರಿದ ಪುಸ್ತಕದ ಪರಿಚಯದ ಬಗ್ಗೆ ಸಾವಿತ್ರಿ ರಂಗನಾಥ್ ಮೇಡಮ್ ಅವರಿಂದ ಮತ್ತಷ್ಟು ಸಾಕಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಸಾವಿತ್ರಿ ರಂಗನಾಥ್ ಮೇಡಮ್, ಬರವಣಿಗೆ ಅನ್ನುವಂಥದ್ದು ಸುಲಭದ ಕೆಲಸವಲ್ಲ. ಅದಕ್ಕೆ ಒಂದು ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು, ಜೊತೆಗೆ ಒಂದು ಕ್ರಮಬದ್ಧತೆ, ಅರ್ಥಬದ್ಧತೆ, ನಮ್ಮ ಒಂದು ಯೋಚನೆ ಎಲ್ಲದೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ಅಂತಹ ಬರವಣಿಗೆಯ ಮೂಲಕ, ಅಂತಹ ಅದ್ಭುತ ಬರವಣಿಗೆಯ ಮೂಲಕ ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನವನ್ನು ಬರೆದಿದ್ದೀರಿ. ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನದ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಆ ಮುಖಪುಟದ ಬಗ್ಗೆ, ಲೇಖನದ ಬಗ್ಗೆ, ಜೊತೆಗೆ ಗರಿಗೆದರಿದ ನೆನಪು ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದು ನವಿಲು. ಆ ನವಿಲು ಎಷ್ಟು ಮುದ್ದಾಗಿ, ಎಷ್ಟು ಸುಂದರವಾಗಿ ಕಾಣುತ್ತೆ ಗರಿ ಬಿಚ್ಕೊಂಡು ಕುಣಿತಾ ಇದ್ದಾಗ.
ಹಾಗೆ ನಿಮ್ಮ ಪುಸ್ತಕ ಕೂಡ ತುಂಬ ಸುಂದರವಾಗಿದೆ, ನೋಡ್ಲಿಕ್ಕೂ ಕೂಡ ಓದ್ಲಿಕ್ಕೂ ಕೂಡ. ಹೇಗೆ ಮೇಡಮ್ ನಿಮ್ಮ ಒಂದು ಬರವಣಿಗೆ ಎಲ್ಲಿಂದ ಹೇಗೆ ಯಾವ ರೀತಿ ಶುರುವಾಯಿತು ಸಾವಿತ್ರಿ ರಂಗನಾಥ್ ಮೇಡಮ್? ಥ್ಯಾಂಕ್ ಯು. ಮುಖಪುಟದ ಆಕರ್ಷಣೆ ಬಗ್ಗೆ ಹೇಳಿದ್ರೆ ಅದನ್ನ ನನ್ನ ಮಗಳು ಶ್ರುತಿನಾಗ್ ಮಾಡಿದ್ದು. ಸೊ ಕ್ರೆಡಿಟ್ಸ್ ಅವಳಿಗೆ ಸೇರುತ್ತೆ. ಓಕೆ. ಮೊದಲನೇದಾಗಿ ಶಿವಮೊಗ್ಗ FM ನಿಂದ ಪ್ರೀತಿಯಿಂದ ನನ್ನ ಸಂದರ್ಶನ ಮಾಡ್ತಿರೋ ಮಹಾಲಕ್ಷ್ಮಿ ಅವರಿಗೆ ಮನದಾಳದ ಧನ್ಯವಾದಗಳು. ನಿಮಗೂ ಕೂಡ ಮೇಡಮ್. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗೆಯ ಸಾವಿತ್ರಿ ರಂಗನಾಥ್ ಆದ ನಾನು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಪುಟ್ಟ ಗ್ರಾಮ ನಲ್ಲೂರು ವಾಸಿ. ಹಿಂದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿತ್ತು. ಈ ಗ್ರಾಮದ ಮಧ್ಯಮ ವರ್ಗದ ನಂದ ಗೋಕುಲದಂತಹ ತುಂಬು ಕುಟುಂಬದಿಂದ ಬಂದವಳು ನಾನು. 9 ಹೆಣ್ಣು 1 ಗಂಡು ಅಷ್ಟೇ. ಓ, ಹೆಣ್ಣು ಅಂದ್ರೆ ಹುಣ್ಣು ಅನ್ನೋ ಮೌಢ್ಯವಿದ್ದ ಕಾಲ ಅದು. ಆದರೂ ದೈವ ಕೃಪೆಯಿಂದ ಬಾಲ್ಯದಿಂದಲೂ ನಾ ಕಂಡ ಕನಸು ಸಮಾಜವನ್ನು ರೂಪಿಸುವ ಗುರು ಆಗಬೇಕೆಂಬುದು. ನನಸಾಗಿ ಶಿಕ್ಷಕಿಯಾಗಿ, ಮುಖ್ಯ ಶಿಕ್ಷಕಿಯಾಗಿ, ಉಪನ್ಯಾಸಕಿಯಾಗಿ, ಇನ್ಚಾರ್ಜ್ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಯಶಸ್ವಿಯಾಗಿದ್ದಕ್ಕೆ ಮೊದಲು ಆ ದೈವಕ್ಕೆ ನಮಿಸುವೆ. ಓಕೆ. ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕು ಅಂದರೆ ನಾನು BSc RBP ಮಾಡಿದ್ದೆ. ನಂತರ ಶಿವಮೊಗ್ಗ ರಂಗನಾಥ್ DVS ಕಾಲೇಜಿನ ಸೂಪರಿಂಟೆಂಡೆಂಟ್ ಅವರ ಒಲವಿನ ಮಡದಿಯಾಗಿ ಬಂದೆ. ಅವರ ಸಂಪೂರ್ಣ ಸಹಕಾರದಿಂದ ವಿವಾಹ ನಂತರವೂ ಶಿಕ್ಷಕಿ ವೃತ್ತಿಯ ಜೊತೆ MA B.Ed ಮಾಡಿದೆ. ಸಮಾಜಮುಖಿಯಾಗಿ ವಾಸವಿ ಮಹಿಳಾ ಸಂಘದ ಅಧ್ಯಕ್ಷಿಣಿಯಾಗಿದ್ದೆ. 2024ರಲ್ಲಿ ಕನ್ಯಕಾ ಮಹಿಳಾ ಸಂಘದ ಅಧ್ಯಕ್ಷಿಣಿ. ಅಷ್ಟೇ ಅಲ್ಲದೆ ಹಲವಾರು ಸಂಘಟನೆಗಳಲ್ಲಿ ಅಂದಿನಿಂದ ಇಂದಿಗೂ ಕಾರ್ಯಕರ್ತಳಾಗಿ ಕ್ರಿಯಾಶೀಲರಾಗಿರುವೆ. ಸ್ವತಃ ಗೈಡ್ ಕ್ಯಾಪ್ಟನ್ ಆಗಿದ್ದ ನನ್ನ ಧ್ಯೇಯ ವಾಕ್ಯ ಸದಾ ಸಿದ್ಧಳಾಗಿರು. ಶಿವಮೊಗ್ಗದಲ್ಲೇ 2 ಪ್ರಪ್ರಥಮ ಯಶಸ್ವಿ ಕಾರ್ಯಕ್ರಮಗಳ ಹಿರಿಮೆ ನನಗೆ ತೃಪ್ತಿ ತಂದಿದೆ. ಒಂದು, ಗೈಡ್ನಲ್ಲಿ ಅತ್ಯುನ್ನತ ಪುರಸ್ಕಾರವಾದ ರಾಷ್ಟ್ರಪತಿ ಗೈಡ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ ಪ್ರಯುಕ್ತ 5 ಗೈಡ್ಗಳು ಪುರಸ್ಕಾರ ಪಡೆದರು. ಎರಡನೇದು, ಶಿವಮೊಗ್ಗದಲ್ಲೇ ಮಹಿಳೆಯರಿಂದ ಪ್ರಪ್ರಥಮ ಹರಟೆ ಕಾರ್ಯಕ್ರಮ. 2024ರಲ್ಲಿ ಕನ್ಯಕಾ ಮಹಿಳಾ ಸಂಘ ಮತ್ತು ವಾಸವಿ ಮಹಿಳಾ ಸಂಘದ ಸಹಯೋಗದಲ್ಲಿ ನನ್ನ ಮತ್ತು ರಾಧಿಕಾ ಮಾಲ್ತೇಶ್ ನೇತೃತ್ವದಲ್ಲಿ ನಡೆಸಿದ್ದು ಮರೆಯಲಾಗದ ಅನುಭವ. ವಿಷಯ ವಿವಾಹ ಅಂದು ಚೆಂದವೋ ಇಂದು ಚೆಂದವೋ ಆಗಿತ್ತು. 2025ರ ಡಿಸೆಂಬರ್ನಲ್ಲಿ ನಡೆದ ಸೋಂದಾ ಸ್ವರ್ಣವಲ್ಲಿ ಮತ್ತು ಸರ್ವಜ್ಞೇಂದ್ರ ಪ್ರತಿಷ್ಠಾನದ ಸಹಯೋಗದಲ್ಲಿ ನಡೆದ ಭಗವದ್ಗೀತಾ ಅಭಿಯಾನ ಕರ್ನಾಟಕ 2025ರ ಅಡಿಯಲ್ಲಿ ಉಪನ್ಯಾಸಕಳಾಗಿ ಶಾಲಾ, ಕಾಲೇಜು, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಉಪನ್ಯಾಸ ಮತ್ತು ಭಗವದ್ಗೀತಾ ಸಪ್ತಾಹ ನಡೆಸಿದ್ದು ನಿಜಕ್ಕೂ ತೃಪ್ತಿ ತಂದಿದೆ. ಓಕೆ, ಖಂಡಿತವಾಗ್ಲೂ ನಿಮ್ಮ ಪರಿಚಯದ ಬಗ್ಗೆ ಹಾಗೆ ನೀವು ಮಾಡಿರುವಂತಹ ಸಾಧನೆ ಬಗ್ಗೆ ಕೇಳಿ ತುಂಬಾ ಖುಷಿ ಆಯಿತು ಸಾವಿತ್ರಿ ಮೇಡಮ್. ಸೊ ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದರೆ ನಿಮ್ಮ ಒಂದು ಈ ಪುಸ್ತಕ ಬರೆಯುವ ಹವ್ಯಾಸ ಇರ್ಬೋದು, ಆಸಕ್ತಿ ಹೇಗೆ ಮೊದಲಿನಿಂದನೂ ಇತ್ತ ಮೇಡಮ್ ಈ ಪ್ರವಾಸ ಹೋಗೋ ಆಸಕ್ತಿ? ಒಳ್ಳೆಯ ಪ್ರಶ್ನೆ ಮೇಡಮ್. ಆಸಕ್ತಿ ಖಂಡಿತ ಇತ್ತು, ಆದರೆ ಅವಕಾಶ ಇರಲಿಲ್ಲ. ಓಕೆ. ಯಾಕಂದ್ರೆ ಉದ್ಯೋಗಸ್ಥ ಮಹಿಳೆಗೆ 2 ಮುಖವಾಡ ಧರಿಸೋದು ಅನಿವಾರ್ಯ. ನಿಜ ನಿಜ. ಒಂದು ಗೃಹಿಣಿ ಮುಖವಾಡ, 2 ಉದ್ಯೋಗಸ್ಥಳ ಮುಖವಾಡ. ಉದ್ಯೋಗ ಮಾಡುವಾಗ ಮನೆ ವಿಚಾರ ಮರಿಬೇಕಾಗತ್ತೆ, ಮನೆ ಕೆಲಸ ನಿರ್ವಹಿಸುವಾಗ ಉದ್ಯೋಗ ಮರಿಬೇಕಾಗತ್ತೆ. ಇಲ್ಲಾಂದ್ರೆ ಯಶಸ್ವಿ ಕರ್ತವ್ಯ ನಿರ್ವಹಣೆ ಕಷ್ಟ ಆಗುತ್ತೆ ಅಲ್ವೇ? ಇವೆರಡನ್ನು ನಿಭಾಯಿಸೋದೇ ಸವಾಲಾಗಿರೋದ್ರಿಂದ ಪ್ರವಾಸದ ಕನಸು ನನಸಾಗೋದು ತುಂಬಾ ಕಷ್ಟ. ಆದರೂ ದಸರಾ ರಜೆ, ಬೇಸಿಗೆ ರಜೆಯಲ್ಲಿ ಪುಟ್ಟ ಪುಟ್ಟ ಪ್ರವಾಸಗಳು ನಡೀತಾ ಇದ್ವು. ಶಾಲಾ ಕಾಲೇಜಿನಿಂದ ಹೋಗುವಾಗ್ಲ ಶೈಕ್ಷಣಿಕ ಪ್ರವಾಸವನ್ನ ನಾನು ಎಂದೂ ಮಿಸ್ ಮಾಡ್ಕೊಂಡಿಲ್ಲ. ನಾನು ಅದನ್ನ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಒಟ್ಟಿನಲ್ಲಿ ಪ್ರವಾಸದ ಕನಸು ನನಸಾಗಿದ್ದು ಮಾತ್ರ ನಿವೃತ್ತಿ ನಂತರವೇ. ಓಕೆ ಮೇಡಮ್, ನಿಮಗೆ ಬರೆಯೋ ಹವ್ಯಾಸ ಮೊದಲೇ ಇತ್ತ ಹೇಗೆ ಅಂತ? ಕಿರು ನಾಟಕಗಳನ್ನು ಬರೆಯೋ ಹವ್ಯಾಸ ಇತ್ತು ಮೇಡಮ್. ನಾನು ವೃತ್ತಿಯಿಂದ ಆಂಗ್ಲ ಭಾಷಾ ಉಪನ್ಯಾಸಕಿ ಆಗಿದ್ರು ಕನ್ನಡದ ಬಗ್ಗೆ ಅತಿಯಾದ ಒಲವು. ನನ್ನ ಸೇವಾವಧಿಯ ಆರಂಭದಿಂದ ನಿವೃತ್ತಿಯವರೆಗೂ 100 ನಿರೂಪಣಾ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿದ್ದೀನಿ. ಉಪನ್ಯಾಸಗಳನ್ನ ನೀಡಿದ್ದೀನಿ. ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಿತಳಾಗಿರುವೆ. ನನ್ನ ಸಾಹಿತ್ಯದ ಒಲವು ಈ ರೀತಿ ಅಭಿವ್ಯಕ್ತ ಆಗ್ತಾ ಇತ್ತು. ಆದ್ರೆ ನನ್ನ ಬಿಡುವಿಲ್ಲದ ದಿನಚರಿಯಲ್ಲಿ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕ್ಕೂ ಬಿಡುವಿರಲಿಲ್ಲ. ಹಾಗಾಗಿ ನಿವೃತ್ತಿ ನಂತರ ವಿದೇಶ ಪ್ರವಾಸ ಆರಂಭ ಆಯ್ತು. ಹಾಗೆ ಸ್ವಲ್ಪ ಸಮಯನೂ ದೊರೆಯಿತು. ಗೆಳತಿಯರಿಂದಲೂ ಪ್ರೇರಣೆ ಬಂತು. ಹಾಗಾಗಿ ಯಾಕಾಗಬಾರ್ದು ಅಂತ ಲೇಖನಿ ಹಿಡಿದೆ.
ಓಕೆ. ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಉತ್ತಮ ಪ್ರತಿಕ್ರಿಯೆಗಳು ಬಂದ ಹಿನ್ನೆಲೆಯಲ್ಲಿ ಬರವಣಿಗೆ ಸಾಗ್ತಾ ಇದೆ. ಓಕೆ. ನನ್ನ ಲೇಖನಗಳ ಸಂಖ್ಯೆ ಇದೀಗ 150 ದಾಟಿದೆ. ಅಬ್ಬಾ. ಮತ್ತೆ ವಿಶೇಷ ಅಂದ್ರೆ ನನ್ನ ಎಲ್ಲಾ ಪತ್ರಿಕೆಗಳು ಕೂಡ ನನ್ನ ಎಲ್ಲಾ ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟವಾಗಿವೆ. ಓಕೆ. ವಿದೇಶ ಕಥನಗಳಿಗಿಂತ ನನಗೆ ಸ್ವದೇಶ ಕಥನಗಳನ್ನು ಬರೆಯುವಾಗ ಹೆಚ್ಚು ಖುಷಿಯಾಗಿದೆ. ಯಾಕಂದ್ರೆ ಭಾರತ ಸನಾತನ ಧರ್ಮದ ನೆಲೆವೀಡು, ಪುಣ್ಯಭೂಮಿ. ಇಲ್ಲಿ ಜನ್ಮ ತಳೆದ ನಾವೇ ಧನ್ಯರು. ನಿಜ. ನಾನು ಲೇಖನ ಬರೆದಿರೋ ಪ್ರತಿಯೊಂದು ತಾಣವೂ ವರ್ಣನಾತೀತವಾಗಿದೆ. ಓದುಗರು ಕೇವಲ ವಿವರಣೆಯಿಂದ ತೃಪ್ತರಾಗದೆ ಪ್ರೇರಣೆ ಪಡೆದು ಅವಕಾಶ ಸಿಕ್ಕಾಗ ಆ ತಾಣಗಳ ದರ್ಶನ ಮಾಡಿ ಕೃತಾರ್ಥರಾಗಿ ಅಂತ ಹಾರೈಸ್ತೀನಿ. ಅದಕ್ಕೆ ಅಲ್ಲೇ ದೇಶ ಸುತ್ತು ಕೋಶ ಓದು ಅನ್ನೋದು. ನಿಜ ನಿಜ. ಪತ್ರಿಕೆಗಳಲ್ಲಿ ನನ್ನ ಲೇಖನ ಪ್ರಕಟವಾದಾಗ ಓದಿದ ಕೆಲವು ಆಸಕ್ತ ಓದುಗರು ದೂರವಾಣಿ ಕರೆ ಮಾಡಿ ಇನ್ನೂ ಹೆಚ್ಚಿನ ವಿವರ ತಿಳ್ಕೊಂಡು ಪ್ರವಾಸ ಮಾಡಿದ್ದಾರೆ. ಹಾಗಾಗಿ ನನ್ನ ಬರವಣಿಗೆ ಇತರರಿಗೆ ಸ್ಫೂರ್ತಿಯಾಗುತ್ತೆ ಅಂತ ಆದ್ರೆ ನಾನು ಮುಂದುವರಿಸ್ಬೇಕಲ್ವೇ? ನಿಜ ನಿಜ. ಹಾಗಾಗಿ ನಾನು ಬರಿತಾ ಇದ್ದೀನಿ. ವಾವ್, ಸೂಪರ್ ಮೇಡಮ್. ಎಸ್ ಗಾಯತ್ರಿ ಮೇಡಮ್, ನಿಮ್ಮ ಒಂದು ಬರವಣಿಗೆಯ ಪಯಣ ತುಂಬಾ ಚೆನ್ನಾಗಿದೆ. ಒಂದಲ್ಲ ಎರಡಲ್ಲ 150 ಲೇಖನಗಳನ್ನ ಬರೆದಿದ್ದೀರಿ. ಎಸ್ ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಸಾವಿತ್ರಿ ರಂಗನಾಥ್ ಮೇಡಮ್ ಅವರ ಒಂದು ಬರವಣಿಗೆ ಎಲ್ಲಿಂದ ಹೇಗೆ ಯಾವ ರೀತಿ ಶುರುವಾಯಿತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಈ ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನದ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನ ಇವರಿಂದ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ.